ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಕಪೆರ್ನೌಮಿಗೆ ಅಲ್ಲಿ ಬಂದಿದ್ದಾನೆ ಎಂಬ ಒಂದು ಸುದ್ದಿ ಕೇಳಿದಾಗ ಅಲ್ಲಿರ್ತಕ್ಕಂತ ಎಲ್ಲ ಜನರು ಯೇಸು ಕ್ರಿಸ್ತನಿದ್ದಂತ ಮನೆಗೆ ಬಂದು ಆತನಿದ್ದಂತ ಸ್ಥಳದ ಸುತ್ತಮುತ್ತಲು ಆವರಿಸಿಕೊಂಡು ನಿಂತರು. ತಂದೆಯಾದ ದೇವರು ಯೇಸು ಕ್ರಿಸ್ತನು ವಾಕ್ಯವನ್ನು ಹೇಳುತ್ತಾ ಇದ್ದಾನು. ಆ ಸಮಯದಲ್ಲಿ 4 ಜನರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಹೊತ್ತುಕೊಂಡು ಬಂದು ದೇವರು ಯೇಸು ಕ್ರಿಸ್ತನನ್ನು ನೋಡುವಾಗ ಮನೆಯ ಬಾಗಿಲಲ್ಲಿ ನಿಂತುಕೊಳ್ಳುವುದಕ್ಕೂ ಮತ್ತು ಅಲ್ಲಿ ಒಳಗಡೆ ಹೋಗುವುದಕ್ಕೂ ಸ್ಥಳವಿಲ್ಲ ಎಂಬುದಾಗಿ ಅವರು ನೋಡಿದಾಗ ಅವರು ಒಂದು ಉಪಾಯ ಮಾಡುತ್ತಾರೆ. ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಇದ್ದಂತ ಮನೆಯ ಮೇಲೆ ಹೋಗಿ ಛಾವಣಿಗಳನ್ನು ತೆಗೆದು ಅವರು ಅಲ್ಲೇ ಒಂದು ದ್ವಾರ ಮಾಡಿ ಆ ಪಾರ್ಶ್ವವಾಯು ರೋಗಿಯನ್ನು ಆ ಮನೆಯ ಮೇಲಿನಿಂದ ತಂದೆಯಾದ ದೇವರು ಯೇಸು ಕ್ರಿಸ್ತನ ಬಳಿಗೆ ಬಿಡುತ್ತಾರೆ. ಯೇಸು ಕ್ರಿಸ್ತನ ಬಳಿಗೆ ಬಿಡುವಾಗ ಯೇಸು ಕ್ರಿಸ್ತನು ತಂದೆಯಾದ ದೇವರು ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಎದ್ದು ನಡೆ ಎಂಬುದಾಗಿ ಹೇಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಆ 4 ಜನರು ಯಾವ ರೀತಿಯಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆ ಪಾರ್ಶ್ವವಾಯು ರೋಗಿಯನ್ನು ತೆಗೆದುಕೊಂಡು ಬಂದರೋ ಆತನ ಪಾಪಗಳೆಲ್ಲವೂ ಕ್ಷಮಿಸಲ್ಪಟ್ಟವು, ಅವನ ರೋಗವು ಗುಣವಾಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಅನೇಕ ಕಷ್ಟ, ಬಂಧನ, ವೇದನೆ, ನೋವು, ಕಣ್ಣೀರು, ರೋಗ ರುಜಿನಗಳು ಇವೆಲ್ಲವುಗಳು ನಮ್ಮಲ್ಲಿ ಇರುವಾಗ ನಾವು ನಂಬಿಕೆಯಿಂದ ತಂದೆಯ ಬಳಿಗೆ ಬಂದು ನಾವು ಪ್ರಾರ್ಥಿಸುವಾಗ, ತಂದೆಗೆ ನಾವು ಕೇಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡುತ್ತಾರೆ, ನಮ್ಮನ್ನು ಸ್ವಸ್ಥಪಡಿಸುತ್ತಾರೆ. ಯಾವ ರೀತಿಯಾಗಿ ಆ ಒಂದು ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳಿದ್ದಾನೋ ಅದೇ ರೀತಿಯಾಗಿ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ತಂದೆಯ ಬಳಿಗೆ ನಂಬಿಕೆಯಿಂದ ಬಂದು ಕೇಳುವಾಗ ನಮ್ಮನ್ನು ಕೂಡ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ತಂದೆ ತಾಯಿಗಳು, ನಮ್ಮ ಬಂಧು ಮಿತ್ರರು, ನಮ್ಮ ಸ್ನೇಹಿತರು ನಾವೇನಾದರೂ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಅವರು ನಮ್ಮನ್ನು ಕ್ಷಮಿಸುವುದಿಲ್ಲ. ನಮ್ಮನ್ನು ದೂಷಿಸುತ್ತಾರೆ, ನಮ್ಮನ್ನು ಹೀಯಾಳಿಸುತ್ತಾರೆ, ನಮ್ಮನ್ನು ಅವರು ಯಾವಾಗಲೂ ದೂರುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ಲೋಕದಲ್ಲಿ ಮಾಡಬಾರದೆಲ್ಲ ಕೆಟ್ಟ ಕಾರ್ಯಗಳು ಮಾಡಿದಾಗಲೂ, ಅಸಹ್ಯ ಕಾರ್ಯಗಳು, ನಾವು ಈ ಲೋಕದ ಪಾಪದ ಜೀವಿತದಲ್ಲಿ ಜೀವಿಸಿ ನಾವು ಲೋಕದ ಪಾಪಗಳಲ್ಲಿ, ಈ ಲೋಕದ ನಾಶನ ಮಾರ್ಗದಲ್ಲಿ, ಈ ಲೋಕದ ಕೆಟ್ಟ ಕಾರ್ಯಗಳಲ್ಲಿ ಈ ಲೋಕದಲ್ಲಿ ನಾವು ಜೀವಿಸಿದಾಗಲೂ ತಂದೆಯಾದ ದೇವರು ಯೇಸು ಕ್ರಿಸ್ತನ ಬಳಿಗೆ ಬಂದು ನನ್ನನ್ನು ಕ್ಷಮಿಸು ಎಂಬುದಾಗಿ ನಾವು ಕೇಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಮಾಡಬೇಕಾದ ಕಾರ್ಯ ಎಂಬುದಾಗಿ ನೋಡುವಾಗ ನಾವು ನಂಬಿಕೆಯಿಂದ ತಂದೆಯ ಬಳಿಗೆ ನನ್ನನ್ನು ಕ್ಷಮಿಸಿ ಎಂಬುದಾಗಿ ನಾವು ಕೇಳಬೇಕು. ಕ್ಷಮಿಸಿ ಎಂಬುದಾಗಿ ಕೇಳುವಾಗ ಆ ಪಾರ್ಶ್ವವಾಯು ರೋಗಿಗೆ ಯಾವ ರೀತಿಯಾಗಿ
ಆ ತಂದೆಯಾದ ದೇವರು ಅವನನ್ನು ಕ್ಷಮಿಸಿದನು, ಅವನ ರೋಗ ವಾಸಿಯಾಯಿತು. ಅದೇ ರೀತಿಯಾಗಿ ಈ ಒಂದು ದಿನದಲ್ಲಿ ನಾವು ನಂಬಿಕೆಯಿಂದ ಕೇಳುವಾಗ ನಮ್ಮಲ್ಲಿರ್ತಕ್ಕಂಥ ಕಷ್ಟ, ದುಃಖ, ನೋವು, ವೇದನೆ, ಕಣ್ಣೀರು, ರೋಗ, ರುಚನೆ ಇವೆಲ್ಲವುಗಳು ನಮ್ಮ ಜೀವಿತದಲ್ಲಿರ್ತಕ್ಕಂಥ ಪಾಪದ ಜೀವಿತ, ನಾಶನ ಮಾರ್ಗದ ಜೀವಿತ, ಈ ಲೋಕದ ಕೆಟ್ಟ ಜೀವಿತ, ಇವೆಲ್ಲವೂ ನಮ್ಮಿಂದ ತಂದೆಯಾದ ದೇವರು ಯೇಸು ಕ್ರಿಸ್ತನು ಇವೆಲ್ಲವುಗಳಿಂದ ನಮ್ಮನ್ನು ತೆಗೆದು ಹಾಕಿ ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡುತ್ತಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ತಂದೆ ಬಳಿಗೆ ಕೇಳಿಕೊಳ್ಳುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.